ಕನ್ನಡಿಗರಿಗೆ ಜಯವಾಗಲಿ. ನಾವು ಬಳ್ಳಾರಿ ಜಿಲ್ಲೆಯ ಸಿರಿವಾರ, ಕಪ್ಪಗಲ್ಲು, ಚಾಗನೂರು ಸಮಸ್ತ ರೈತ ಬಾಂಧವರಿಗೆ ಹಾಗೆ ಕನ್ನಡಿಗರಿಗೆ ನಮ್ಮ ವಂದನೆಗಳು. ನಾವು ರೈತರು ಸಿರಿವಾರ, ಕಪ್ಪಗಲ್ಲು, ಚಾಗನೂರು, ಸೋಮಸಮುದ್ರ ಈ ಎಲ್ಲ ಹಳ್ಳಿಗಳಿಂದ ಇವತ್ತು ಇಲ್ಲಿ ಸೇರಿದ್ದೇವೆ. ಯಾವ ಕಾರಣಕ್ಕಂದರೆ ಈ ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲದೆ ಇರೋ ಒಂದು ರೈಲ್ವೆ ಟ್ರ್ಯಾಕ್, ಯಾವುದೋ ಒಂದು ಕಾರ್ಖಾನೆಗೋಸ್ಕರ ಈ ಹಳ್ಳಿಗಳ ಫಲವತ್ತಾದ ನೀರಾವರಿ ಭೂಮಿ ಮೇಲೆ ಹಾಕೋಕ್ಕೆ ಸರ್ವೆ ಕಾರ್ಯ ನಡೆದಿದೆ ಈಗಾಗಲೇ. ಸೊ ಅದು ಆಗಬಾರ್ದು ಅಂತೇಳಿ ಅದನ್ನು ವಿರೋಧಿಸುತ್ತಾ ಎಲ್ಲ ರೈತ ಮುಖಂಡರು, ಎಲ್ಲ ರೈತ ಬಾಂಧವರು ಇವತ್ತು ಇಲ್ಲಿ ಸೇರಿ ಮಾನ್ಯ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಸಾಹೇಬರಿಗೆ ಮನವಿ ಪತ್ರ ಕೊಡಲಾಗಿದೆ. ಹಾಗೆಯೇ ಎಲ್ಲ ಕನ್ನಡಿಗರಲ್ಲಿ, ಎಲ್ಲ ಕರ್ನಾಟಕದ ಜನರಲ್ಲಿ ನಮ್ಮ ವಿನಂತಿ ಏನೆಂದರೆ, ಈ ಸಮೃದ್ಧಿಯಾದ ನೀರಾವರಿ ಭೂಮಿಯನ್ನು ನಾವು ಕಳೆದುಕೊಂಡ್ರೆ ಮತ್ತೆ ಇನ್ನೊಂದು ಪ್ರದೇಶವನ್ನು ನೀರಾವರಿ ಮಾಡಬೇಕಂದ್ರೆ ಎಷ್ಟು ತೊಂದರೆ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಭತ್ತದ ಕಣಜ ಕೊಪ್ಪಳ, ಬಳ್ಳಾರಿ, ಈ ಭತ್ತದ ಕಣಜ ಈ 4 ಹಳ್ಳಿಗಳು ಏನಿದೆಯಲ್ಲ, ಇಲ್ಲಿ ಜಾಸ್ತಿ ಅಕ್ಕಿನೇ ಬೆಳೆಯೋದು. ಈ ಥರ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ, ಅವಶ್ಯಕತೆ ಇಲ್ಲದೇ ಇರೋ ಅಭಿವೃದ್ಧಿ ಕಾರ್ಯಗಳಿಗೆ ಈ ಥರ ಭೂಸ್ವಾಧೀನ ಮಾಡ್ಕೊಳ್ತಾ ಹೋದರೆ ನಾಳೆ ತಿನ್ನೋಕ್ಕೂ ಅನ್ನ ಇರಲ್ಲ. ಆದ್ದರಿಂದ ದಯವಿಟ್ಟು ನಮ್ಮನ್ನು ಬೆಂಬಲಿಸಲು ವಿನಂತಿ. ನಿಮ್ಮ ಹೆಸರು? ಜಯಪ್ರಕಾಶ್ ರೆಡ್ಡಿ. ಎಲ್ಲ ಹಳ್ಳಿಗಳ ಮುಖಂಡರು. ಗ್ರಾಮ ಪಂಚಾಯತ್ ಜಮೀನು ಹೋಗ್ತಾ ಇದೆ, ಯಾವಾಗ ಇದಾಗಬೇಕಂತ. ವಿಶೇಷವಾಗಿ ಚಾಗನೂರು, ಸಿರುವಾರ, ಕಪ್ಪಗಲ್ಲು ಮತ್ತು ಸೋಮಸಮುದ್ರ, ಜಾಲಿಬಂಚ ಕ್ರಾಸ್, ಸಿರಿಗಡ್ಡೆ ಈ ಭಾಗದಿಂದ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬಂದಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ಒಂದು ಭೂಮಿಯನ್ನು, ವಿಶೇಷವಾಗಿ ಫಲವತ್ತಾಗಿರ್ತಕ್ಕಂಥ ಭೂಮಿ ಇವತ್ತು ಬಂಡವಾಳಿ ಶಾಹಿಗಳ ಒಂದು ಖಾಸಗಿ ಕಾರ್ಖಾನೆಗೆ ಘನವತ್ತ ಸರ್ಕಾರಗಳು ಇವತ್ತು ರೈತರ ಭೂಮಿಯನ್ನು ಕೊಡ್ತಾ ಇದೆ. ಇದರಿಂದ ಆ ಸರ್ಕಾರಕ್ಕೆ ಒಂದು ನಾಚಿಕೆಗೇಡಿನ ಸಂಗತಿ. ಯಾಕಪ್ಪ ಅಂದರೆ ರೈತರ ಈ ದೇಶದ ಬೆನ್ನೆಲುಬಾಗಿರೋದ್ರಿಂದ ಮುಂದೆ ದಿನಮಾನಗಳಲ್ಲಿ ಸಹ ತಿನ್ನಕ್ಕೆ ಒಂದು ತಿನ್ನಕ್ಕೆ ಅನ್ನ ಸಹ ಸಿಗದಂಥ ಪರಿಸ್ಥಿತಿ. ರೈಲು ಮಾರ್ಗವನ್ನು ಅಲ್ಲಿ ಬೇಡವಾಗಿರ್ತಕ್ಕಂಥ ಇದು ಈಗಾಗಲೇ ಸಿರುವಾರ, ಚಾಗನೂರು ಮತ್ತು ಸಿರಿಗಡ್ಡೆ, ಸೋಮಸಮುದ್ರ ಈಗಾಗಲೇ ವಿಮಾನ ನಿಲ್ದಾಣಕ್ಕೆ ಇಂತಿಷ್ಟು ಭೂಮಿ ಅಂತ ಹೋಗಿದೆ, ಮತ್ತು ರಸ್ತೆಗೆ ಹೋಗಿದೆ. ಸಾಕಷ್ಟು ರೈತರ ಮೇಲೆ ಭಾರ ಆಗ್ತಾ ಇದೆ. ಹಾಗಾಗಿ ಇದು ಒಂದು ದ್ವಂದ್ವ ನೀತಿಯನ್ನು ಸರ್ಕಾರ ನಡೆಸ್ತಾ ಇದೆ. ಈ ದ್ವಂದ್ವ ನೀತಿಯ ವಿರುದ್ಧವಾಗಿ ನಮ್ಮ ಹೋರಾಟ, ಶಾಂತ ಚಿತ್ತದಿಂದವಾಗಿ ಹೋರಾಟ. ಈ ರೈತರಿಗಾಗಿ ನಮ್ಮ ಭೂಮಿಯನ್ನು ನಾವು ಉಳಿಸಿಕೊಳ್ಳಬೇಕೆಂತಕ್ಕಂಥ ನಿರ್ಧಾರವನ್ನು 5 ಹಳ್ಳಿಗಳಿಂದ ನಾವು ಮಾಡಿದ್ವಿ. ಈಗಾಗಲೇ ಪಂಚಾಯಿತಿಯಲ್ಲಿ ಸಹ ಟರವನ್ನು ಓಡಿಸಿದ್ವಿ. ನಮಗೆ ರೈಲು ಮಾರ್ಗ ಬೇಡವೇ ಬೇಡ. ಹಾಗಾಗಿ ಖಾಸಗಿ ಬಂಡವಾಳಶಾಹಿಗಳ ಒಂದು ಉತ್ತೇಜನಕ್ಕೆ ಸರ್ಕಾರ ಅವರ ಮಾತಿಗೆ ಬೆಲೆ ಕೊಡಬಾರ್ದು ಅಂತಕ್ಕಂಥ ಮಾತನ್ನು ಎಲ್ಲ ರೈತರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ಮಾಧ್ಯಮದವರು ಸಹ, ನೀವು ಸಹ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡ್ರಿ ಅಂತಕ್ಕಂಥ ಮಾತನ್ನು ನಾನು ಕೈ ಮುಗಿದು ನಿಮ್ಮಲ್ಲಿ ಸಹ ಕೇಳ್ಕೊಳ್ತಾ ಇದ್ದೀನಿ. ಓಂಕಾರಪ್ಪ.